ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 234ನ ಪ್ರಕಾರ ಯಾವುದೇ ಅಫೆನ್ಸ್ನ ಫೈನಲ್ ರಿಪೋರ್ಟ್ನಲ್ಲಿರುವಂತಹ ಯಾವುದೇ ಚಾರ್ಜ್ ಅಕ್ಯೂಸ್ಡ್ ಯಾವ ಅಫೆನ್ಸನ್ನು ಮಾಡಿದ್ದಾನೆ ಅಂತೇಳಿ ಆ ಚಾರ್ಜ್ ಒಳಗೊಂಡಿರುತ್ತದೆ. ಒಂದು ವೇಳೆ ಆ ಚಾರ್ಜ್ ಸ್ಪೆಸಿಫಿಕ್ ನೇಮ್ನಲ್ಲಿ ಅದನ್ನು ಗುರುತಿಸಿದ್ರೆ ಆ ಚಾರ್ಜನ್ನು ನೆಕ್ಸ್ಟ್ ಆ ಸ್ಪೆಸಿಫಿಕ್ ನೇಮಿಂದಲೇ ಗುರುತಿಸ್ಬೋದು. ಉದಾಹರಣೆಗೆ BNSನ ಸೆಕ್ಷನ್ 100 ಮರ್ಡರ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಆಗಿದೆ. ಸೊ ನೆಕ್ಸ್ಟ್ ನಾವು ಆ ಚಾರ್ಜನ್ನು ಮರ್ಡರ್ ಚಾರ್ಜ್ ಅಂತೇಳಿ ಕರಿಬಹುದು. ಯಾವುದೇ ಚಾರ್ಜನ್ನು ಒಂದು ಸ್ಟೇಟ್ಮೆಂಟ್ನ ರೀತಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಯಾವುದೇ ಚಾರ್ಜನ್ನು ಕೋರ್ಟ್ನ ಲ್ಯಾಂಗ್ವೇಜ್ನಲ್ಲಿಯೇ ಬರಿಬೇಕಾಗತ್ತೆ, ಜನರಲ್ ಆಗಿ ಬರೆಯೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಅಕ್ಯೂಸ್ಡ್ ಪ್ರೀವಿಯಸ್ ಕೇಸ್ನಲ್ಲಿ ಕನ್ವಿಕ್ಟೆಡ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಚಾರ್ಜನ್ನು ಫೈನಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಆಗ ಆ ಚಾರ್ಜ್ನ ಆಧಾರದ ಮೇಲೆ ಆತನಿಗೆ ಪನಿಷ್ಮೆಂಟ್ ಮಾಡ್ಬೋದು.